ರಾಜಸ್ಥಾನದಲ್ಲಿರೋ ದೇಶ್ನಾಗ್ ಅನ್ನೋ ಒಂದು ಜಾಗದಲ್ಲಿ ಒಂದು ಟೆಂಪಲ್ ಇದೆ, ಅಂದರೆ ಒಂದು ದೇವಸ್ಥಾನ ಇದೆ. ಈ ಒಂದು ದೇವಸ್ಥಾನದ ಹೆಸರು ಕರ್ನಿ ಮಾತಾ ಟೆಂಪಲ್ ಅಂತ. ಈ ಒಂದು ದೇವಸ್ಥಾನದಲ್ಲಿ ಇಲಿಗಳನ್ನ ದೇವರಾಗಿ ನೋಡ್ತಾ ಇದ್ದಾರೆ. ಅದು ಮಾತ್ರ ಅಂದ್ಬಿಟ್ಟು ಇಲಿಗಳನ್ನ ಆ ಒಂದು ಊರಿನ ಜನದವರು ಪೂಜೆನೂ ಸಹ ಮಾಡ್ತಾ ಇದ್ದಾರೆ. ಸೊ ಇದೊಂದು ಕಡೆ ಇದ್ರೆ ಇನ್ನೊಂದು ಕಡೆ ಹೋಗ್ಬಿಟ್ಟು ಆ ಒಂದು ದೇವಸ್ಥಾನದಲ್ಲಿ ಒಂದಲ್ಲ ಎರಡಲ್ಲ ಮೋರ್ ದೆನ್ 25,000 ಅಂದರೆ 25,000ಕ್ಕೂ ಜಾಸ್ತಿ ಇಲಿಗಳು ಆ ಒಂದು ದೇವಸ್ಥಾನದಲ್ಲಿದೆ. ಅದು ಮಾತ್ರ ಹೋಗ್ಬಿಟ್ಟು ಆ ಒಂದು ದೇವಸ್ಥಾನಕ್ಕೆ ಹೋಗೋ ಎಲ್ಲ ಭಕ್ತರುಗಳಿಗೆ ಇಲಿ ತಿಂದ ಪದಾರ್ಥನ ಪ್ರಸಾದವಾಗಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು ವಿಷಯದ ಬಗ್ಗೆ ಆ ಒಂದು ಊರಿನ ಜನರ ಹತ್ರ ಹೋಗಿ ಕೇಳುವಾಗ ಅವ್ರು ಹೇಳೋ ಒಂದೇ ಒಂದು ಮಾತೇನಂತಂದ್ರೆ, ಆ ಒಂದು ದೇವಸ್ಥಾನದಲ್ಲಿರೋ ಎಲ್ಲ ಇಲಿಗಳು ಸಹ ಹೋಗ್ಬಿಟ್ಟು ನಮ್ಮ ಪೂರ್ವಜರು ಅವರು ಈ ಒಂದು ಜನ್ಮದಲ್ಲಿ ಅವರು ಇಲಿಯಾಗಿ ಹುಟ್ಟಿದ್ದಾರೆ ಅಂತ ತುಂಬಾನೇ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬಾನೇ ಹೈಲೈಟ್ ಆಗಿರೋ ಒಂದು ವಿಷಯ ಅಂತಂದ್ರೆ, ಇಲಿ ತಿಂದ ಯಾವುದೇ ಪದಾರ್ಥನ ಮನುಷ್ಯ ತಿಂದ ಅಂದ್ರೆ ಅವನಿಗೆ ಖಂಡಿತ 100% ಅಷ್ಟು ಡಿಸೀಸ್ ಅಂದ್ರೆ ಕಾಯಿಲೆ ಬರೋದಕ್ಕೆ ಚಾನ್ಸ್ ಇದೆ ಅಂತ ಸೈನ್ಸ್ ಇರುತ್ತೆ. ಬಟ್ ಇವತ್ತಿನವರೆಗೂ ಆ ಒಂದು ಪ್ರಸಾದದಿಂದ ಯಾವ ಭಕ್ತಾದಿಗಳಿಗೂ ಸಹ ಹೋಗ್ಬಿಟ್ಟು ಯಾವುದೇ ರೀತಿಯಾದ ಡಿಸೀಸ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ನಡೆಸುತ್ತೆ ಅನ್ನೋ ಮರದೇ ಕಮೆಂಟ್ ಮಾಡಿ. ಇದೇ ತರ ಕೆಲವೊಂದು ಇಂಟ್ರೆಸ್ಟ್ ಆದ ವಿಷಯದ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ.